ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸಮಸ್ಯೆ ಅಂದ್ರೆ ಅವರ ಅಬ್ಜೆಕ್ಷನ್ ಮೂಲ ಏನಂದ್ರೆ ಸರ್ 2023 ಒಂದು ಮಾಡಿದ ಭಾಷಣದ ಬಗ್ಗೆ ಅದು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಕನ್ನಡಾಂಬೆಯನ್ನ ನೀವು ಭುವನೇಶ್ವರಿ ಅಂತ ಒಪ್ಕೊಳ್ಳದೆ ಇರುವಂಥದ್ದು, ನಾಡ ಹಬ್ಬ ಚಾಮುಂಡಿಯನ್ನ ಹೇಗೆ ಒಪ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಂದ್ರೆ ಅವರು ಮೂರ್ತಿ ಪೂಜೆ ಆರಾಧನೆ ಮಾಡಲ್ಲ, ಅವ್ರ ಕೈಲಿ ಉದ್ಘಾಟನೆ ಮಾಡಿಸ್ಬೇಕಾಗುವಂತ ಅಬ್ಜೆಕ್ಷನ್ಸ್ಗಳು ಇದೆ. ಈ ಬಗ್ಗೆ ಕನ್ನಡ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ ಭಾಷೆ. ಎಲ್ಲರಿಗೂ ಕನ್ನಡ ಎಲ್ಲರ ಭಾಷೆ. ನೀವು ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕ್ರೈಸ್ತರಾಗಲಿ, ನೀವು ಮೇಲ್ಜಾತಿ ಆಗಲಿ, ನೀವು ಬೇರೆ ಜಾತಿ ಆಗಲಿ, ಎಲ್ಲರಿಗೂ ಭಾಷೆ. ನನ್ನ ಸಂಸ್ಕೃತಿಯಲ್ಲಿ ಯಾವ ರೀತಿ ಕನ್ನಡವನ್ನು ಕಾಣಬೇಕು ನಾನು ನೋಡ್ತಾ ಇದ್ದೀನಿ, ಬೇರೆಯವರು ಅವರವರ ಸಂಸ್ಕೃತಿ ತಕ್ಕಂತೆ ಅವ್ರು ನೋಡ್ತಾರೆ. ಅರ್ಥ ಆಯ್ತಲ್ಲ? ಇದರಲ್ಲಿ ಇದೇ ರೀತಿ ಇರಬೇಕು, ಅವಾಗ ಮಾತ್ರ ಕನ್ನಡಕ್ಕೆ ಮತ್ತೆ ನಮ್ಮ ಸಂಸ್ಕೃತಿಗೆ ಒಪ್ಕೊಳ್ಬೇಕು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಅಂತ ಯಾರಾದರೂ ಹೇಳಿದ್ರೆ, ಒಂದು ಭಾಷೆ ಕನ್ನಡ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆಗೆ ನಾವೇ ಒಂದು ಆ ಭಾಷೆನ ಆ ವಿಶಾಲತೆಯನ್ನು ಕಡಿಮೆ ಮಾಡ್ತಕ್ಕಂಥ ರೀತಿಯಲ್ಲಿ ಇದು ಮಾಡುವ ಪ್ರಯತ್ನ ಅದು BJP ಮಾಡ್ತಾ ಇದೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನನ್ನದೇ ಆದಂಥ ರೀತಿಯಲ್ಲಿ ನಾನು ಕನ್ನಡಿಗ. ಬಾನು ಮುಷ್ತಾಕ್ ಅಲ್ಲಿ ದಸರಾ ಹಬ್ಬ ಅಂದ್ರೆ ಏನು? ಒಂದು ನಾಡ ಹಬ್ಬ. ದಸರಾ ಒಂದು ಜಾತಿ. ನಾನು ಮೈಸೂರು, ನನ್ನ ಮನೆಯಲ್ಲಿ 10 ದಿವಸದ ಹಬ್ಬ ದಸರಾ. ನನ್ನ ಕುಟುಂಬದ ಸದಸ್ಯರು ಎಲ್ಲೆಲ್ಲಿ ನಮ್ಮ ನೆಂಟರಿದ್ದಾರೆ ಅವರೆಲ್ಲ ನಮ್ಮ ಮನೆಗೆ ಅಲ್ಲಿ ಆಚರಣೆ ಮಾಡ್ತೀವಿ. ನನ್ನ ಪಕ್ಕದ ಮನೆಯವರು ಒಬ್ಬಟ್ಟು ತಗೊಂಡು ನಮಗೆ ಸ್ವೀಟ್ಸ್ ತಗೊಂಡು ಬಂದು ಕೊಡ್ತಾರೆ. ನಾವು ಅವ್ರ ಮನೆಗೆ ಬೇರೆ ಏನೋ ನಮ್ಮ ಮನೆಯಲ್ಲಿ ಮಾಡೋದು ಅಡುಗೆ ಕಳಿಸಿರ್ತೀವಿ. ಆ ಮೈಸೂರು ನಗರದಲ್ಲಿ ಹೋಗಿ ನೋಡಿದ್ರೆ ದಸರಾ ಯಾವ ಜಾತಿಗೆ ಯಾವ ಧರ್ಮಕ್ಕೆ ಸೀಮಿತವಾದಂಥ ಹಬ್ಬ ಅಲ್ಲ. ಮತ್ತೆ ಪೂಜೆ ನಡೀತಾ ಇದೆ, ಪುರಸ್ಕಾರ ನಡೀತಾ ಇದೆ, ಆ ಸಂಸ್ಕೃತಿ ಪ್ರಕಾರ ಏನೇನಾಗಬೇಕು ಎಲ್ಲ ನಡೀತಾ ಇದೆ. ಸರ್ಕಾರ ಎಲ್ಲಾದರೂ ಕರ್ಟೇಲ್ ಮಾಡಿದೆಯಾ? ಇಲ್ಲ. ಇನಾಗ್ರೇಟ್ ಮಾಡ್ತಾ ಇರೋದು ಹಬ್ಬಕ್ಕೆ ಇನಾಗ್ರೇಟ್ ಮಾಡ್ತಾರೆ. ಹಬ್ಬದ ಒಂದು ಪಾತ್ರ, ಒಂದು ಕಡೆ ಪೂಜೆ ನಡೀತಾ ಇದೆ, ಇನ್ನೊಂದು ಕಡೆ ಬೇರೆ ರೀತಿಯ ಹಬ್ಬದ ವಾತಾವರಣ ನಡೀತಾ ಇದೆ. ಇದಕ್ಕೆ ಏನು ನೀವು ಇದು ಮಾಡ್ತಾ ಇದ್ದೀರಿ? ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಲೇಖಕಿನ ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳೋದೇ ಒಂದು ರೀತಿಯ ಸಾಂಪ್ರದಾಯಿಕ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದು ಯಾಕೆ ಅಂತ ನಾನು ಹೇಳ್ತೀನಿ. ಇವತ್ತು ನೀವು ದಸರಾ ಬಗ್ಗೆ ಅಬ್ಜೆಕ್ಷನ್ ತೆಗೆದಿದ್ದೀರಿ, ತಕರಾರು ತೆಗೆದಿದ್ದೀರಿ. ಬಾನು ಮುಷ್ತಾಕ್ ಅವರು ಬೂಕರ್ ಪ್ರೈಸ್ ಗೆದ್ದಾರೆ. ಇಡೀ ಭಾರತೀಯರು ಎಲ್ಲರೂ ಮೆಚ್ಚಿದ್ರು ಅಲ್ವಾ? ನೀವು ನಾವು ಎಲ್ಲರ ಸಮೇತ ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದೇ ಒಂದು ಟ್ವೀಟ್ ಅಭಿನಂದಿಸಲಿಕ್ಕೆ ಮಾಡಿದ ಈ ದೇಶದ ಪ್ರಧಾನಮಂತ್ರಿಯವರು ಬೂಕರ್ ಪ್ರೈಸ್ ಗೆದ್ದಿರ್ತಕ್ಕಂಥ ಒಬ್ಬ ಲೇಖಕಿ ಭಾರತ ದೇಶದವರು ಅಂಥೇಳಿ ಒಂದೇ ಒಂದು ಅವ್ರಿಗೆ ಅಭಿನಂದಿಸಿ ಒಂದು ಟ್ವೀಟ್ ಮಾಡಿದ್ರು. ಯಾಕೆ ಮಾಡಿಲ್ಲ? ಇದೇ ಉದ್ದೇಶಕ್ಕೆ ಮಾಡಿಲ್ಲ. ನಾನು ನೇರವಾಗಿ ಹೇಳ್ತಿದ್ದೇನೆ. ಆವಾಗ ನೀವು ಅಭಿನಂದಿಸಿ ಈ ಬಾರಿ ಈ ದಸರಾ ಕಾರ್ಯಕ್ರಮಕ್ಕೆ ನೀವು ಬೇಡ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗುತ್ತೆ. ಹೌದಪ್ಪ, ನಿಮ್ಗೇನೋ ತಕರಾರು, ನಿಮ್ದೇನೋ ಆರ್ಗ್ಯುಮೆಂಟ್ ಇದೆ ಅಂತ. ಆವಾಗ ಯಾಕೆ ನೀವು ಅಭಿನಂದಿಸಿಲ್ಲ, ಅವರಿಗೆ ಮೆಚ್ಚಲಿಲ್ಲ ಅಂದರೆ ಇದಕ್ಕೋಸ್ಕರ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ಬಾನು ಮುಷ್ತಾಕ್ ಅವರು ಅವರ ಲೇಖನವನ್ನು ಯಾರಾದರೂ ಓದಿದ್ರೆ ಅವರು ನಮ್ಮ ಮುಸ್ಲಿಂ ಸಮುದಾಯದಲ್ಲೂ ಕೆಲವು ಪದ್ಧತಿಗಳ ವಿರುದ್ಧ ಮಾತನಾಡಿದ್ದಾರೆ, ಬರೆದಿದ್ದಾರೆ. ಅವರೊಬ್ಬ ಲೇಖಕಿ. ಶೀಸೆ ಒಂದು ಏನು ಹೇಳ್ತೀವಿ, ಸಮಾಜದಲ್ಲಿ ಒಳ್ಳೆಯದು, ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಯೋಚನೆ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ. ಇಲ್ಲಿನೂ ಹೇಳಿದ್ದಾರೆ, ಅಲ್ಲಿನೂ ಹೇಳಿದ್ದಾರೆ. ಆದರೆ ನಮಗೆ ಹೆಮ್ಮೆ ಪಡಬೇಕಂತ ವಿಷಯ ಇದೆ. ನಮ್ಮ ದೇಶದ ಹೆಸರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡಿರ್ತಕ್ಕಂಥದ್ದು ಬಾನು ಮುಷ್ತಾಕ್ ಮತ್ತು ದೀಪಾ ಭಾಸ್ಕಿ ಗುರುಸಲ್ಲಿ ಒಂದು ಹೆಮ್ಮೆಯ ಒಂದು ಇದರಲ್ಲಿ ತಗೊಂಡಿದ್ದಾರೆ. ಸೊ ಈ ಕಾಂಟ್ರವರ್ಸಿನೇ ಆಗಬಾರ್ದಿತ್ತು. BJPಯವರು ಪ್ರತಿಯೊಂದರಲ್ಲೂ ಕೋಮು ರಾಜಕಾರಣ ಮಾಡಬಾರ್ದು.
ಸಮಾಜ ಎಷ್ಟು ಮಟ್ಟಕ್ಕೆ ತಗೊಂಡೋಗಿ ಒಡೆಯೋಕ್ಕೆ ಸಾಧ್ಯನೋ ಆ ಮಟ್ಟಕ್ಕೆ ಹೊಡೆದು ಬಿಟ್ರೆ ಒಗ್ಗೂಡ್ಸೋಕ್ಕೆ ಕಷ್ಟ ಆಗುತ್ತೆ. ಒಂದು ನಾಡ ಹಬ್ಬ ಆಗಿ ದಸರಾ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಂಥ ಹಬ್ಬ ಅಲ್ಲ, ಎಲ್ಲ ಧರ್ಮದ ಜಾತಿಯ ಜನಾಂಗದ ಹಬ್ಬ. ಹಾಗೆ ಉಳಿಸ್ಕೊಂಡು ಹೋಗೋಣ ಅಂತ ನಾನು BJPಗೆ ಸಲಹೆ ಕೊಡ್ತೀನಿ. ಬಾನು ಮುಸ್ತಕ್ ನಮ್ದೇನು ವಿರೋಧ ಇಲ್ಲ, ಆದರೆ ಅವರು ದಸರಾ ಉದ್ಘಾಟನೆಗಳಲ್ಲಿ ಚಾಮುಂಡಿನ ಪೂಜೆ ಮಾಡೋದಾದ್ರೆ ನಾವು ಒಪ್ಕೋತೀವಿ ಅಂತ. ಉದ್ಘಾಟಕರು ಹೋಗಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದಾರೆ. ಉದ್ಘಾಟನೆ ಆಗೋದು ಅಫಿಷಿಯಲ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಆಗುತ್ತೆ, ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರೀ ಒಂದೇ ಧರ್ಮದವರು ಹೋಗ್ತಾರ? ಎಲ್ಲ ಧರ್ಮದವರು ಹೋಗ್ತಾ ಇದ್ದಾರೆ. ಸೊ ನಾಳೆ ನೀವು ಧರ್ಮ ನೋಡಿ, ಹಿಂದೆ ಜಾತಿ ನೋಡಿ ದೇವಸ್ಥಾನಗಳಿಗೆ ಪ್ರವೇಶ ಕೊಡ್ತಾ ಇದ್ರಿ, ಈಗ ಧರ್ಮ ನೋಡಿ ದೇವಸ್ಥಾನಗಳಿಗೆ ಪ್ರವೇಶ ಕೊಡೋಕ್ಕಾಗುತ್ತೆ? ಅದೇ ಇಶ್ಯೂ ಸಪರೇಟ್. ಸರ್ಕಾರದ ಅಧಿಕೃತವಾದಂಥ ಕಾರ್ಯಕ್ರಮದಲ್ಲಿ ಕಾನೂನು ಮುಷ್ತಾಕ್ ಅವರು ಇನಾಗ್ರೇಷನ್ ಮಾಡ್ತಾರೆ. ಸೊ ಯಾವ್ಯಾವ ಈ ಕಾರ್ಯಕ್ರಮದಲ್ಲಿ ಏನೇನು ಪದ್ಧತಿ ಏನೇನು ನಡೀತಾ ಇದೆ ಅದೆಲ್ಲ ಒಪ್ಕೊಂಡ್ರೆ ತಾನೇ ಹೋಗಿ ಇನಾಗ್ರೇಷನ್ ಮಾಡ್ತಾರೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ.